ಎಂಥ ವಿಡಂಬನೆ ಅಲ್ಲ ಸರ್ ಇದು. ವಿಡಂಬನೆ. ನ್ಯಾಯಾಧೀಶರ ಕಣ್ಣ ಮುಂದೆನೇ ಒಂದು ಅಪರಾಧ ನಡೆದಿದ್ದು, ಅಪರಾಧನ ಅವ್ರು ಕಣ್ಣಾರೆ ನೋಡಿದ್ರು ಆಗಲ್ಲ. ಅವರು ಈ ಕ್ಯಾನಾಟ್ ಗಿವ್ ಜಡ್ಮೆಂಟ್. ಈಗ ಈ ಕೇಸಲ್ಲಿ ಈಗ ಬೋನ್ಸ್ ಕೇಸ್ ಇದರಲ್ಲಿ 164 ಯಾರ ಹತ್ರ ಮಾಡಿಸಿದ್ರೆ ಗೊತ್ತಿದೆಯಾ? ಬೆಳತಂಗಡಿ ಕೋರ್ಟ್, ಬೆಳತಂಗಡಿ JMFC ಮ್ಯಾಜಿಸ್ಟ್ರೇಟ್ ಹತ್ರ ಮಾಡಿಸಿದ್ರೆ 164. ಹೌದು. ಅರ್ಥ ಆಗಲಿ, ಜ್ಞಾಪಡಿ, ಆ್ಯಸ್ ಮೈ ಅಡ್ವೊಕೇಟ್ಸ್ ಫ್ರೆಂಡ್ ಅಕಂಪೈಂಡ್, ಟ್ರಯಲ್ ಜಡ್ಜ್ ಶುಡ್ ನಾಟ್ ಕಂಡಕ್ಟ್ ಎನಿ 164 ಪ್ರೊಸೀಡಿಂಗ್ಸ್. ಅರ್ಥ ಆಯ್ತಲ್ಲ? ಅದರಲ್ಲಿ CRPCಲಿ ಹೇಳಿರೋದು 164ಅಲ್ಲಿ ಎನಿ JMFC, ಎನಿ JMFC ಆಫ್ ದಿ ಕಂಟ್ರಿ, ಯಾವ ಸ್ಟೇಟಲ್ಲಿ ಯಾವ JMFC ತಗಾರು ಮಾಡಿಸಿ ದಟ್ ಹೋಲ್ಡ್ಸ್ ದಿ ಸೇಮ್ ಎವಿಡೆನ್ಷಿಯರಿ ವ್ಯಾಲ್ಯೂ, ಟ್ರಯಲ್ ಜಡ್ಜ್ ಈ ಕ್ಯಾನಾಟ್ ಡೂ. ನಾನೇ ಮಾಡಿದ 164 ರೀ, ನಾನು ಕೊಟ್ಬಿಡ್ತೀನಿ ರೀ ಕನ್ವಿಕ್ಷನ್ನು ಅಥವಾ ನಾನು ಕನ್ವಿನ್ಸ್ ಮಾಡ್ತೀನಿ ರೀ ಕೋರ್ಟಿಗೆ, ನಮ್ಮ ಹೈಯರ್ ಆಫೀಸರ್ಗೆ, ಅಲ್ಲಿ ಫೈನಲ್ ಟ್ರಯಲ್ ಬೈ ಸೆಷನ್ ಜಡ್ಜ್ ಆಗುತ್ತೆ ಅಂತ ಇಟ್ಕೊಳ್ಳೋಣ. ಒಂದು ವೇಳೆ ಇವ್ರ ಜಡ್ಜಲ್ಲಿ ಇವರು ಕೋರ್ಟಲ್ಲಿಯೇ ಟ್ರಯಲ್ ಆಗೋಂಥದ್ದಾದ್ರಂತೂ ಸ್ಟ್ರಿಕ್ಟ್ಲಿ ಪ್ರಾಹಿಬಿಟೆಡ್ ಅಲ್ವಾ? ಅವರೇ 164 ಮಾಡಿ ಅವರೇ ಕನ್ವಿಕ್ಷನ್ ಕೊಡಲಿಕ್ಕೆ ಬರ್ತದ?